ನಮಸ್ತೆ ಕರ್ನಾಡು, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇದು ನನ್ನ ಕರ್ನಾಟಕದ 2ನೇ ವಿಡಿಯೋ. ಸೊ ಒಂದು 15 ದಿನ ರೆಸ್ಟ್ ತಗೊಂಡೆ. ಕಾಸರಗೋಡಿಂದ ಮಂಗಳೂರಿಗೆ ಬಂದು ಸೈಕಲ್ ಸ್ಟಾಪ್ ಮಾಡಿಬಿಟ್ಟು ಇವಾಗ ರೆಸ್ಟ್ ತಗೊಂಡು ಮತ್ತೆ ಸೈಕಲ್ ಶುರು ಮಾಡಿದ್ದೀನಿ. ಸೊ ಇವಾಗ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾಯಿದ್ದೀನಿ. ಉದ್ದೇಶ ಏನಂತಂದರೆ ಪ್ರತಿದಿನ ಪರಿಸರ ದಿನವಾಗಿರಲಿ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಕರ್ನಾಟಕದ ಎಲ್ಲ ಸರ್ಕಾರಿ ಹಾಸ್ಪಿಟಲ್ ಆಗಲಿ, ಶಾಲೆ ಆಗಲಿ, ಗ್ರಂಥಾಲಯ ಆಗಲಿ ಎಲ್ಲ ಕಡೆ ಒಂದೊಂದು ಗಿಡ ಇಟ್ಕೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇವತ್ತು ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಇವತ್ತು ಫಸ್ಟ್ ಡೇ. ಸೊ ಸರ್ಕಾರಿ ಶಾಲೆ ಹತ್ರ ಹುಡುಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಯಾವುದೋ ಒಂದು ಸರ್ಕಾರಿ ಶಾಲೆ ಇದೆ ಅನಿಸುತ್ತೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಬನ್ನಿ, ಗಿಡನೂ ತಗೊಂಡಿದ್ದೀನಿ, ಹೊಡೋದೆ ಇವಾಗ ಶಾಲೆ ಹತ್ರ ಹೋಗೋಣ ಬನ್ನಿ. ಇವಾಗ ಇಲ್ಲಿ ಮಂಗಳೂರಿಂದ ಸ್ವಲ್ಪ ಹೊರಗಡೆ ಬಂದರೆ ಇಲ್ಲಿ ಫರಂಗಿಪೇಟೆ ಅಂತ ಒಂದು ಚಿಕ್ಕ ಊರಿದೆ. ಈ ಊರಲ್ಲಿ ಒಂದು ಶಾಲೆ ಹತ್ರ ಹೋಗ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅಪ್ಪಿದೆ. ಈ ಮಂಗಳೂರು ಡಿಸ್ಟಿಕಲ್ಲಿ ಎಲ್ಲ ಶಾಲೆಗಳು ಕೂಡ ಒಂದು ಬೆಟ್ಟದ ಮೇಲ್ಗಡೆನೇ ಇರ್ತವೆ, ಅಂದರೆ ಹಳ್ಳಿ ಕಡೆ ಹೋಗ್ತಾಯಿದ್ದೀನಿ. ಮುಂದೆ ಶಾಲೆ ಇದೆಯಾ, ಸ್ಕೂಲ್ ಇದೆಯಾ, ಎಷ್ಟು ದೂರ ಇದೆ? ಸರ್ಕಾರಿ ಶಾಲೆನಾ? ಓಕೆ, ಸರ್ಕಾರಿ ಶಾಲೆ ಹತ್ರ ಹೋಗಿ ಅವ್ರ ಹತ್ರ ಅನುಮತಿ ಕೇಳೋಣ, ಗಿಡ ಇಡ್ತೀನಿ ಅಂತ ಏನು ಹೇಳ್ತಾರೆ ನೋಡೋಣ. ಫಸ್ಟ್ ಡೇ ಒಂದು ಶಾಲೆ ಹತ್ರ ಹೋಗ್ತಾಯಿದ್ದೀನಿ. ಇವರು ಸೈಕಲ್ನ ತಳ್ಕೊಂಡು ಹೇಗಿರುತ್ತೋ ಅವ್ರ ರೆಸ್ಪಾನ್ಸ್ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲ ಶಾಲೆ, ಏನು ಹೇಳ್ತಾರೋ ಗೊತ್ತಿಲ್ಲ. ಬನ್ನಿ ಒಳಗಡೆ ಹೋಗೋಣ, ಕೇಳೋಣ. HM ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ಸರಿ ಆಯಿತು ಒಳ್ಳೆ ಕೆಲಸ ಮಾಡ್ತಿದ್ಯಾ ಮಾಡು ಅಂಥೇಳಿ ಗೇಟ್ ಓಪನ್ ಮಾಡ್ತಿದ್ದಾರೆ. ಗೇಟ್ ಓಪನ್ ಮಾಡಿ. ನಿಧಾನ ತೆಗೀರೋ. ಓಕೆ ಥ್ಯಾಂಕ್ ಯು. ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ಸೈಕಲ್ನಲ್ಲೇ ಬಂದಿದ್ದೀನಿ. ಹಾಂ, ಲೈವ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅಲ್ಲಾಸಿ ಹೋಗ್ಬೋದಾ? ಗಿಡ ಇಡಬೇಕು ನಿಮ್ಮ ಶಾಲೆ ಮುಂದೆ ಒಂದು ಇಡ್ಬೋದಾ? ನೋಡ್ಕೋತೀರಾ ಚೆನ್ನಾಗೆ? ಹಾಂ, ನಿಮ್ಮಲ್ಲಿ ಯಾರಾದರೂ ನೀರಾವರಿ ಸಚಿವರು ಇದ್ದಾರಾ? ಅವರಾ? ಹಾಕ್ತೀರಾ ದಿನ ನೀರು? ಸೊ ಶಾಲೆ ಹತ್ರ ಏನೋ ಬಂದೆ, ಅವರು ಶಿಕ್ಷಕರು ಕೂಡ ನನಗೆ ಪರ್ಮಿಷನ್ ಕೊಟ್ಟರು. ನಾನು ಆಲ್ ಇಂಡಿಯಾ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಹಾಯ್. ಹಾಂ, ಒಂದು ವರ್ಷ ಆಗಿದೆ. ಈ ಊರು ಯಾವುದು? ತುಂಬೆ. ಶಿಕ್ಷಕರು ಅಲ್ಲಿದ್ದಾರೆ. ಎಲ್ಲಿಡೋದು ಮೇಡಮ್? ಎಲ್ಲಿ? ಹಾಂ, ಬಾದಾಮಿ ಗಿಡ ಇಡ್ಬೋದಾ? ಇದೆಂಥದ್ದು ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಇದನ್ನು ಗಸಗಸೆ ಗಿಡ ಅಂತಾರೆ, ನಿಮ್ಮ ಕಡೆ ಏನಂತಾರೆ? ಇಡ್ಬೋದಾ? ಓಕೆ ಥ್ಯಾಂಕ್ ಯು. ಹಿಂದೆ ಕಡೆನಾ? ಹೌದು, ಒಬ್ಬರು ನೀರು ಹಾಕಬೇಕು. ಹಾಂ, 2 ಗಿಡ. ಅದೇ ನೆಕ್ಸ್ಟ್ ಶಾಲೆಯಲ್ಲಿ ಇನ್ನೊಂದು ಇಟ್ಕೊಂಡು ಹೋಗ್ತೀನಿ. ಒಂದೊಂದು ಶಾಲೆ ಹತ್ರ ಒಂದೊಂದು ಗಿಡ. ಇಲ್ಲ, ಒಂದು ದಿನಕ್ಕೆ 3-4 ಶಾಲೆ. ಇವತ್ತೇ ಫಸ್ಟ್ ಶುರು ಮಾಡಿದ್ದೀನಿ. ಫಸ್ಟ್ ಶಾಲೆ. ಥ್ಯಾಂಕ್ ಯು ಮೇಡಮ್. ಹಾಂ, ಎಲ್ರದ್ದು ಸೇರಿ ಒಂದು ಫೋಟೋ ತೆಗಿತೀನಿ. ಹಾಂ, ಹೌದು. ಇಲ್ಲಿ ಹಾಕಲ್ವಾ? ಹಾಂ, ತುಂಬ ದೊಡ್ಡದಾಗುತ್ತೆ, ತುಂಬ ನರಳಿರುತ್ತೆ. ಹೌದು. ಇವೆರಡರಲ್ಲಿ ಯಾವ್ದು ಇಡೋದು? ಹೌದು, ಹರಡ್ಕೊಳ್ಳುತ್ತೆ, ಕೆಳಗೆ ಹರಡ್ಕೊಳ್ಳುತ್ತೆ.
ಸೊ ಈ ಜಾಗದಲ್ಲಿ ಇವಾಗ ನಾನು ಗಿಡ ನೆಡ್ತಾ ಇದ್ದೀನಿ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಹಾಂ 6, 7, 8 3 ಕ್ಲಾಸ್ ಕರಿ. ಭ್ರಮರಕುಲಲ್ಲಿ 2 ಉಂಟಲ್ಲ ಬಾದಾಮಿ. ಅಯ್ಯೋ ಕಾಯಿ ಬೀಳ್ತದೆ ದೊಡ್ಡದಾಗಿ. ಭ್ರಮರಕುಲಲ್ಲಿ 2 ಉಂಟಲ್ಲ ಬಾದಾಮಿ. ಗಿಡ ನೆಡೋದು ಒಂದೊಂದು ಪ್ರತಿಯೊಂದು ಶಾಲೆ, ಸರ್ಕಾರಿ ಶಾಲೆಗಳು, ಎಲ್ಲ ಶಾಲೆಗಳು. ಹಾಂ, ಎಲ್ಲ ಶಾಲೆಗಳು ಮತ್ತು ಹಾಸ್ಪಿಟಲ್ಲು, ಗ್ರಾಮ ಪಂಚಾಯತಿ, ಪೊಲೀಸ್ ಸ್ಟೇಷನ್ನು, ಸರ್ಕಾರಿ ಕಟ್ಟಡಗಳು ಎಲ್ಲೆಲ್ಲಿದ್ದಾವೋ ಎಲ್ಲ ಕಡೆ ಹೋಗಿ ಒಂದೊಂದು ಗಿಡ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇತ್ತೀಚೆಗೆ ಪರಿಸರ, ಮರ, ಗಿಡ ಎಲ್ಲ ತುಂಬ ಕಡಿತಾ ಇದ್ದಾರೆ, ಹಾನಿ ಆಗ್ತಾ ಇದೆ ತುಂಬ. ಅದಕ್ಕೋಸ್ಕರ ಪರಿಸರವನ್ನು ಉಳಿಸೋದು, ಹಸಿರನ್ನು ಉಳಿಸಿ ಮಳೆಯನ್ನು ನಮಗೆ ತರಿಸಿಕೊಡ್ತಾ ಇದ್ದಾರೆ. ಈಗ ಅವ್ರು ನೆಟ್ಟು ಹೋದರೆ ಸಾಲದು, ಅದನ್ನು ಉಳಿಸಿಕೊಂಡು ಬೆಳೆಸಿಕೊಳ್ಳೋದು ನಿಮ್ಮ ಕೆಲಸ. ಅವರಿಗೆ ನೆಟ್ಟೋದು ನೀರು ಹಾಕ್ಬೇಕು ಡೈಲಿ, ಆಯ್ತಾ? ಯಾರಿಗೆ ಯಾವ ತರಗತಿಯವ್ರ ಜವಾಬ್ದಾರಿ ತಗೊಳ್ತೀರಿ? ಸರಿ, ಪ್ರತಿದಿನ ಒಂದೊಂದು ತಂಬಿಗೆ ನೀರು ಹಾಕಿದ್ರೆ ಆಯ್ತಾ? ಸರಿ, ನೀನು 6, 7, 8 3 ವರ್ಷ ಇರ್ತೀರಿ. ಅಷ್ಟೊತ್ತಿಗೆ ಎಷ್ಟು ದೊಡ್ಡ ಮರ ಆಗ್ತಾ ನೋಡಿ. ಈಗ ಫಟ ಇವರದೆಲ್ಲ ಬರಬೇಕಲ್ಲ. ಅವರಿಗೀಗ ಧನ್ಯವಾದ ಹೇಳುವ. ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಕೊಡಲಿ, ಅವ್ರು ಇನ್ನೂ ಹೆಚ್ಚು ಇಂಥ ಕೆಲಸ ಮತ್ತೆ ಮುಂದೆ ಸಮಾಜದಲ್ಲಿ ನೀವು ಕೂಡ ಇಂಥ ಕೆಲಸಗಳನ್ನು ಕೈಗೊಳ್ಬೇಕು ಮಕ್ಕಳು. ಇದರಲ್ಲಿ ನಾವು ಪಾಠ ಕಲಿಬೇಕು ನೋಡಿ. ಗಿಡ ನೆಡುವುದು ಹೇಗೆ ನೋಡಿ, ತೊಟ್ಟೆಯಲ್ಲಿ ಬೀಜ ಹಾಕಿ ಬೆಳೆಸಿರ್ತಾರೆ. ಆಮೇಲೆ ಆ ತೊಟ್ಟೆಯಿಂದ ಯಾಕೆ ತೆಗೆದ್ರೆ ಹೇಳಿ, ತೊಟ್ಟೆಯಿಂದ ತೆಗೆಯುವ ಉದ್ದೇಶ ಏನು ಹೇಳಿ? ಹಾಂ, ಬೇರು ನೆಲದೊಳಗೆ ಹೋಗ್ಬೇಕು. ತೊಟ್ಟೆ ಇದ್ರೆ ಹೊಡೆದಿಲ್ಲ. ಸ್ವಲ್ಪ ಬದಿಗೆ ಕಾಡೆಲ್ಲ ಕಡಿತಾ ಇದ್ದೀರ, ನೆರಳು ಎಲ್ಲಿ ಸಿಗ್ತದೆ ನಿಮಗೆ? ಹೋಗಿ ಅಲ್ಲಿ ಹೋಗಿ ಗಿಡ ಮರ ಎಲ್ಲ ಹಾಳು ಮಾಡ್ತಾರೆ ನೆರಳಿನಿಂದ. ಯಾರ್ಯಾರ ಕಟ್ಟೋದು ನೋಡಿ, ಹೋಗಿ ಇಲ್ಲಿ ಬಿಡುದಿಲ್ಲ. ನಿಜಾನಿ ಹುಡುಗಿಯರು ಫೋಟೋಕ್ಕೆ ಬರೋದಿಲ್ಲ. ಬಂದಿರ 2 ರವರು ಸರಿ ಹೇಳಿದ್ರು. ಹಿಂದೆ 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 ಹಾಂ, ಹೇಳ್ಕೊಡಿ. ನನಗೆ ಬರ್ತದೆ, ಅದ ಬರ್ತದೆ. ಕನ್ನಡ ಬೋರ್ಡ್ ಇಂಚಿಡಿದೆ ಗೋಪುರ ಬೋರ್ಡ್ ಬರ್ತದೆ. ಗಂಡು ತೋರ್ಜತೆ ಹಂಚಿದೆ ಪೋಟ್ ಬರ್ತದೆ. ದೇಶ ಎಲ್ಲ ತಿರುಗಿಕೊಂಡು ಮೊನ್ನೆ ಇನ್ನು ಕಾಸರಗೋಡಿಂದ ಮಂಗಳೂರಿಗೆ ಬಂದು ಇದನ್ನು ಒಂದು ಕಾರ್ಯಕ್ರಮ ಬರೀ ಕರ್ನಾಟಕದಲ್ಲಿ 300 ದಿನ ಟ್ರಾವೆಲ್ ಮಾಡ್ತಾ ಇದ್ದೀವಿ. ದಿನಕ್ಕೆ ಒಂದು 3 ಶಾಲೆಗಳು ನಿಮ್ಗೆ ಇಲ್ಲಿ ಒಳಗೆ ಶಾಲೆ ಉಂಟಂತ ಯಾರು ಹೇಳಿದ್ರು? ಅಲ್ಲಿ ಒಂದು ಬೋರ್ಡ್ ಇತ್ತು. ಸ್ಟೇ ಆಗೋದೆಲ್ಲ ಪೆಟ್ರೋಲ್ ಪಂಪಲ್ಲಿ. ರಾತ್ರಿ ಎಷ್ಟು ಗಂಟೆ ತನಕ ಜರ್ನಿ ಮಾಡ್ತೀರಿ? ಈಗ ಸಂಜೆ ಕರ್ನಾಟಕದಲ್ಲಿ ಡೈಲಿ ಒಂದು 40-50 ಕಿಲೋಮೀಟರ್ ಅಷ್ಟೇ. ಬೇರೆ ರಾಜ್ಯದಲ್ಲಿದ್ದಾಗಲೆಲ್ಲ ದಿನಕ್ಕೆ ಒಂದು 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದೆ. ಈ ಸೈಕಲ್ ಆಲ್ರೆಡಿ 40,000 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 10,000 ಆಗುತ್ತೆ. ನಿಮಗೆ ಇಷ್ಟು ಕಿಲೋಮೀಟರ್ ಉಂಟಾ? ಇಲ್ಲ,
ನನಗೆ ಯಾವ್ಯಾವ ಕಡೆ ಹೋಗ್ಬೇಕು ಅನ್ಸುತ್ತೆ ಎಲ್ಲ ಕಡೆ ಇದಕ್ಕೆ ಪ್ರೇರಣೆ ನಿಮಗೆ ಹೋಗ್ಬೇಕಂತ ಅಂದರೆ ನಾನು ಈಚೆ ಬನ್ನಿ ನೆರಳಿಗೆ ಬನ್ನಿ. ತೇಜಸ್ವಿ ಮತ್ತು ಮತ್ತು ಕರ್ನಾಟಕದಲ್ಲಿ ಎಲ್ಲ ಕಡೆ ತುಂಬ ಮರ ಕಡಿತಾ ಇದೆ ಮತ್ತು ಯಾರು ಕೂಡ ಮರಗಳನ್ನ ಬೆಳೆಸ್ತಾ ಇಲ್ಲ. ಥ್ಯಾಂಕ್ಸ್ ಹೇಳಿ ಅವರಿಗೆ. ಊಟ ಮಾಡಿ ಹೋಗಿದ್ದೀವಿ. ನನ್ನ ಮೊದಲನೇ ಶಾಲೆ ಹತ್ರ ನಾನು ಗಿಡ ನೆಟ್ಟು ಇವಾಗ ಬಂಟ್ವಾಳ ಕಡೆ ಹೋಗ್ತಾ ಇದ್ದೀನಿ. ಮೇಡಮ್ ಥ್ಯಾಂಕ್ ಯು, ಧನ್ಯವಾದ. ಹಾಂ ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಇವಾಗ ಇಲ್ಲಿಂದ ನಾನು ಇವರೊಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ, ಮುಂದೆಗಡೆ ಒಂದು ಶಾಲೆ ಇದೆ ಅಲ್ಲಿಗೆ ಹೋಗಿ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ಈ ಶಾಲೆ ಹತ್ರ ಬಂದು ನನ್ನ ಬಗ್ಗೆ ಕೇಳಿ. ಅವರು ತುಂಬ ಆಶ್ಚರ್ಯಪಟ್ಬಿಟ್ರು. ಗಿಡಕ್ಕೆ ನೀರು ಹಾಕಬೇಕು ಆಯಿತಾ ನೀವೆಲ್ಲ ಹಾಕ್ತೀರಾ? ಓಕೆ. ನಾನು ಚಿತ್ರದುರ್ಗದಿಂದ. ಬಾಯ್. ಸೊ ಇಷ್ಟೊತ್ತು ನೋಡಿದ್ರಲ್ಲ, ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕರ್ನಾಟಕದಲ್ಲಿ ಎಲ್ಲ ಆಸ್ಪತ್ರೆ ಆಗಲಿ, ಸರ್ಕಾರಿ ಶಾಲೆ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, ಗ್ರಂಥಾಲಯ ಆಗಲಿ, ಎಲ್ಲ ಕಡೆ ಹೋಗಿ ಒಂದೊಂದು ಗಿಡ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನನಗೆ ತುಂಬ ಖುಷಿ ಆಯಿತು. ಫಸ್ಟ್ನೇ ಸ್ಕೂಲಲ್ಲೇ ನನಗೆ ತುಂಬ ಪ್ರೀತಿ ತೋರಿಸಿದ್ರು. ನನ್ನ ವಿಚಾರ ಕೇಳಿ ತುಂಬ ಖುಷಿಪಟ್ಟರು ಮತ್ತು ಆಶ್ಚರ್ಯನೂ ಕೂಡ ಪಟ್ಟರು. ಸೊ ಇವಾಗ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಒಂದು ಟೋಲ್ಗೇಟ್ ಇದೆಯಂತೆ, ಅಲ್ಲಿ ಹೋಗಿ ಒಂದು ಶಾಲೆ ಇದೆ, ಕಾಂಟ್ಯಾಕ್ಟ್ ತಗೊಳ್ಳಿ ಅಂತ ಕೊಟ್ಟರು. ಸೊ ಅಲ್ಲಿ ಹೋಗಿ ಇಲ್ಲೊಂದು ಗಿಡ ಇದೆ, ಈ ಗಿಡನ ಇವಾಗ ನೆಟ್ಕೊಂಡು ಹೋಗಬೇಕು. ಸರಿ ಬನ್ನಿ ಹೊರಡೋಣ. ಆ ಶಾಲೆ ಹತ್ರ ಯಾವ ಥರ ಇರುತ್ತೆ ನೋಡೋಣ ರೆಸ್ಪಾನ್ಸು. ಸೊ ಇವಾಗ ನಾನು ತುಂಬೆ ಅನ್ನೋ ಒಂದು ಶಾಲೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಹಾಗೆ ಮುಂದೆ ಬಂದೆ. ಇಲ್ಲಿ ಕೂಡ್ಲ ಅಂತ ಒಂದು ಊರಿದೆಯಂತೆ. ಇವಾಗ ಹೋಗ್ತಾ ಇದ್ದೀನಲ್ಲ ಒಳಗಡೆ, ಇಲ್ಲಿಂದ ಒಳಗಡೆ ಹೋಗಬೇಕು. ಆ ಶಾಲೆ ಹತ್ರ ಹೋಗ್ತಾ ಇದ್ದೀನಿ. ಅದೇ ಅವ್ರಿಗೆ ಕಾಲ್ ಮಾಡಿದ್ದೆ, ಅವರು ಸರಿ ಆಯ್ತು ಬನ್ನಿ ಅಂತ ಹೇಳಿದರು. ಇದು ಯಾವುದೋ ಒಂದು ಕಾಡು ರಸ್ತೆಯಲ್ಲಿ ಒಳಗಡೆ ಶಾಲೆ ಇದೆ, ಇಲ್ಲಿಗೂ ಕೂಡ ಹೋಗೋಣ. ಇಲ್ಲೂ ಒಂದು ಗಿಡ ನೆಡೋಣ. ನನ್ನ ಕಾನ್ಸೆಪ್ಟ್ ಇರೋದು ಇಷ್ಟೇ. ನಾವೆಲ್ಲರೂ ಕೂಡ ಜೂನ್ 5ನೇ ತಾರೀಕು ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ. ಬಟ್ ಪ್ರತಿದಿನ ಪರಿಸರ ದಿನವಾಗಲಿ ಅಂತ ಹೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಎಡಗಡೆ ಇದೆ ಶಾಲೆ, ಇದೇ ಶಾಲೆನೇ. ಸೊ ಬೀಗ ಹಾಕಿದ್ದಾರೆ. ಮೇಡಮ್ಗೆ ಕಾಲ್ ಮಾಡೋಣ. ಫೋನ್ ಮಾಡ್ತಾಯಿದ್ದೀನಿ, ಆಗಿಂದ ರಿಸೀವ್ ಮಾಡ್ತಾ ಇಲ್ಲ ಮೇಡಮ್. ಹಲೋ ಹಲೋ ಮೇಡಮ್, ಇದು ಗೇಟ್ ಹತ್ರ ಇದ್ದೆ. ಹಾಂ ನೀವಾ? ಓಕೆ. ಮೇಡಮ್ ಅವ್ರು ಬಂದರು. ಇವಾಗ ಈ ಜಾಗದಲ್ಲಿ ಬ್ರಹ್ಮರ ಕೂಡ್ಲ ಅಂತ ಒಂದು ಪ್ರಾಥಮಿಕ ಶಾಲೆ ಇತ್ತು. ಈ ಶಾಲೆ ಹತ್ರ ಬಂದಿದ್ದೀನಿ. ಇಲ್ಲಿ ಗಿಡ ನೆಡೋಣ ಅಂತ ಮೇಡಮ್ ಅವರೆಲ್ಲ ಸರಿ ಆಯಿತು ಅಂತೇಳಿ ಸಪೋರ್ಟ್ ಮಾಡ್ತಾಯಿದ್ದಾರೆ. ಓಕೆ ಗುಂಡಿ ತೊಡಿ. ಓಕೆ, ಸಪೋರ್ಟ್ ಮಾಡ್ತಾಯಿದ್ದಾರೆ ಗಿಡ ಇಡೋದಕ್ಕೆ. ತುಂಬ ಖುಷಿ ಆಗ್ತಾಯಿದೆ. ಎಲ್ರದ್ದು ಊಟ ಆಯಿತಾ ಮೇಡಮ್? ಪಿಕಾಸಿ ಇಲ್ವಾ ದೊಡ್ಡದು? ಹಾಂ, ಇತ್ತೀಚೆಗೆ ಮಳೆ ಇಲ್ವಲ್ಲ, ಅದಕ್ಕೆಲ್ಲ ತುಂಬ ಗಟ್ಟಿಯಾಗಿದೆ ನೆಲ. ಸೊ ಈ ಜಾಗದಲ್ಲಿ ಇವಾಗ ಗಿಡ ಇಟ್ಟು ಇಲ್ಲಿರೋ ಶಿಕ್ಷಕರಾಗಲಿ ಮತ್ತು ವಿದ್ಯಾರ್ಥಿಗಳಾಗಲಿ ಎಲ್ಲರೂ ಕೂಡ ನನಗೆ ತುಂಬ ಸಹಕಾರ ಮಾಡಿದರು. ತುಂಬ ಖುಷಿ ಆಯಿತು. ಅದು ಬ್ರಹ್ಮರ ಕೂಡ್ಲ ಅಂತ ಶಾಲೆಯಲ್ಲಿ ಇವಾಗ ಒಂದು ಗಿಡ ಇಟ್ಟು ಇವಾಗ ಮುಂದಕ್ಕೆ ಬಂಟ್ವಾಳ ಕಡೆ ಹೋಗ್ತಾ ಇದ್ದೀನಿ. ಈ ಕಡೆ ಶಾಲೆ ಶಿಕ್ಷಕರಾಗಲಿ ಮತ್ತು ವಿದ್ಯಾರ್ಥಿಗಳಾಗಲಿ ತುಂಬ ಸಹಾಯ ಮಾಡ್ತಿದ್ದಾರೆ ಮತ್ತು ತುಂಬ ಪ್ರೀತಿ ತೋರಿಸ್ತಾರೆ, ತುಂಬ ಕಾಳಜಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಶಾಲೆ ಕಡೆ ಇದೇ ಥರ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಯ್ ಹಾಯ್ ಹೇಳ್ರಿ.
ಶಾಲೆ ಹತ್ರ ನನಗೆ ಗಿಡ ಇಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋ ಮೇಡಮ್. ನಿಮ್ಮ ಹೆಸರು? ಕಲ್ಯಾಣಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ತುಂಬ ಖುಷಿ ಆಯಿತು. ಚಿಕ್ಕದಾಗಿ ಒಂದು ಸೇವೆ ಮಾಡ್ತಾಯಿದ್ದಾರೆ. ಓಕೆ, ಥ್ಯಾಂಕ್ ಯು. ಸರ್ಕಾರಿ ಶಾಲೆ ಒಳಗಡೆ ಹೋಗ್ಬಿಟ್ರೆ, ಅದರಲ್ಲೂ ಪ್ರೈಮರಿ ಸ್ಕೂಲ್ಗಳೊಳಗಡೆ ಹೋಗ್ಬಿಟ್ರೆ ಆ ಸ್ಟೂಡೆಂಟ್ಸು ಆ ಒಂದು ಖುಷಿನಲ್ಲಿರ್ತಾರಲ್ಲ, ಅದನ್ನು ಯಾವ ಕಡೆನೂ ನೋಡೋದಕ್ಕಾಗೋದಿಲ್ಲ. ಅಂದರೆ ಅವ್ರ ಫ್ಯಾಮಿಲಿ ಜೊತೆ ಇದ್ದಾಗ ಹೆಂಗಿರ್ತಾರೋ ಏನೋ, ಬಟ್ ಒಂದು ಶಾಲೆಗೆ ಬಂದಾಗ ಅವರಲ್ಲಿ ಒಂದು ಖುಷಿ ತುಂಬ್ಕೊಂಡಿರುತ್ತಲ್ಲ, ಅದನ್ನು ನೋಡೋದೇ ತುಂಬ ಚೆಂದ. ಸೊ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅದನ್ನು ಎಂಜಾಯ್ ಮಾಡಿಕೊಂಡು, ಅವ್ರ ಜೊತೆ ಎಂಜಾಯ್ ಮಾಡಿಕೊಂಡು, ಅವ್ರಿಗೆ ಸ್ವಲ್ಪ ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳ್ಕೊಂಡು ಅವ್ರ ಜೊತೆ ಒಂದು ಗಿಡ ಇಟ್ಟು ಹಾಗೆ ಟ್ರಾವೆಲ್ ಶುರು ಮಾಡೋಣ. ಶಿಕ್ಷಕರು ಮಾತ್ರ ನಾನು 2 ಶಾಲೆಗೆ ಹೋದೆ. 2 ಶಾಲೆಯಲ್ಲೂ ಶಿಕ್ಷಕರು ತುಂಬ ನನಗೆ ಅಂದರೆ ಒಂಥರ ಮೋಟಿವೇಟ್ ಮಾಡಿದರು. ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂಥೇಳಿ ಅವರೇ ಒಂದು ಸ್ವಲ್ಪ ಅವೇರ್ನೆಸ್ ಮೂಡಿಸೋದು, ಸ್ಪೀಚ್ ಕೊಡೋದಂಗೆಲ್ಲ ಮಾಡಿದರು. ತುಂಬ ಖುಷಿ ಆಯಿತು. ಸೊ ನೋಡೋಣ, ಇನ್ನು ಮುಂದೆಗಡೆ ಯಾವುದೋ ಒಂದು ಸ್ಕೂಲಿದೆ ಹೋಗಿ ಅಂತಂದರು, ಅಡ್ರೆಸ್ ಹೇಳಿದರು, ಕೈಕಂಬ ಅಂತ. ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅಲ್ಲೂ ಕೂಡ ನೋಡೋಣ. ಗಿಡ ಬೇರೆ ಖಾಲಿ ಆಗಿದೆ. ಮುಂದೆ ಎಲ್ಲರೂ ನರ್ಸರಿ ಸಿಕ್ಕಿದರೆ ಗಿಡ ತಗೊಂಡು ಹೋಗೋಣ. ಸೊ ಇಲ್ಲಿ ಬೆಳ್ತಂಗಡಿ ಹತ್ರ ಒಂದು ಕರ್ನಾಟಕ ಅರಣ್ಯ ಇಲಾಖೆ ಇತ್ತು. ಇಲ್ಲಿ ಗಿಡ ಕೇಳೋಣ ಅಂತ ಬಂದೆ. ಸೊ ಇಲ್ಲಿ ಇದು ಸ್ಪೇಸ್ ಇಲ್ವಲ್ಲ ಜಾಗ, ಹಾಗಾಗಿ ಎಲ್ಲೋ ಬೇರೆ ಕಡೆ ಗಿಡ ಒಂದು ನರ್ಸರಿ ಮಾಡಿದಾರಂತೆ. ಹಾಗಾಗಿ ಇಲ್ಲಿ ಯಾವುದು ಕೂಡ ಗಿಡ ಇಲ್ಲ. ಇಲ್ಲಿಂದ ಪ್ರೈವೇಟು ನರ್ಸರಿ ಇದೆ ಮುಂದೆಗಡೆ, ಅಲ್ಲೋಗಿ ಅವ್ರ ಹತ್ರ ಗಿಡ ಕೇಳಿಕೊಂಡು ಇಸ್ಕೊಂಡು ಮತ್ತು ಪುತ್ತೂರು ಕಡೆ ಹೊರಡೋಣ. ಇಲ್ಲೊಂದು ನರ್ಸರಿ ಇದೆ. ಈ ನರ್ಸರಿ ಹತ್ರ ಗಿಡ ಕೇಳಬೇಕು. ಅವರು ಏನು ಹೇಳ್ತಾರೋ ಗೊತ್ತಿಲ್ಲ. ಮಾಲೀಕರು ಒಳಗಡೆ ಇದ್ದಾರೆ ಅನಿಸುತ್ತೆ. ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಬನ್ನಿ ಒಂದೆರಡು ಗಿಡ ಕೇಳೋಣ. ಸೊ ಎಲ್ಲ ಥರದ್ದು ಗಿಡ ಇದೆ. ಇವ್ರು ಇನ್ನೂ ಏನು ಹೇಳ್ತಾರೋ ಗೊತ್ತಿಲ್ಲ, ಸೇವೆ ಮಾಡಿರಿ ಅಂತ ಅಂದರೆ. ಮೇಡಮ್ ನಮಸ್ತೆ. ಓನರ್ ಇಲ್ವಾ? ಒಂದೆರಡು ಗಿಡ ಬೇಕಾಗಿತ್ತು. ಗಿಡ ಸರ್ಕಾರಿ ಶಾಲೆ ಹತ್ರ ಇಡೋದಕ್ಕೆ ಒಂದೆರಡು ಗಿಡ ಕೊಡೋದಕ್ಕಾಗುತ್ತಾ ನಿಮಗೆ? ಇದು ಯೂಟ್ಯೂಬ್ ವಿಡಿಯೋ. ಸೊ ಇಲ್ಲಿ ಒಳ್ಳೊಳ್ಳೆ ಗಿಡ ಇದ್ದಾವೆ, ದೊಡ್ಡ ದೊಡ್ಡ ಮರ ಆಗೋವಂಥವು, ಮತ್ತು ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ಇದ್ದಾವೆ. ಇವೆಲ್ಲ ತುಂಬ ಕಾಸ್ಟ್ಲಿ ಅನಿಸುತ್ತೆ, ಇವನ್ನೆಲ್ಲ ಕೊಡೋದಿಲ್ಲ. ಬೇರೆ ಥರ ಯಾವುದಾದ್ರೂ ಇಸ್ಕೊಂಡು ಹೋಗೋಣ. ಆ ಕಡೆ ಎಲ್ಲ ಇದೆ ನೋಡಿ, ಆ ಕಡೆ ಎಲ್ಲ ತುಂಬ ಚೆನ್ನಾಗಿರೋದಿದೆ ಗಿಡ. ಕಸ್ಟಮರ್ ಬಂದಾಗ ಅದನ್ನು ಯೂಟ್ಯೂಬ್ ಅದನ್ನು ಬಂದಿದೆ ಏನಾದ್ರೆ ಮೊಬೈಲ್ ಸ್ವಲ್ಪ ಇದು ಪಾತಿರಲಿ, ಅದು ಪಾತಿರಲಿ. ಹಲೋ ಸರ್, ಕನ್ನಡ? ಸರ್, ನನ್ನ ಹೆಸರು ಸಂತೋಷ್ ಅಂತ. ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ. ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಿ ಶಾಲೆ ಹತ್ರ ಮತ್ತು ಹಾಸ್ಪಿಟಲ್ ಹತ್ರ, ಗ್ರಾಮ ಪಂಚಾಯತಿ ಹತ್ರ, ಗ್ರಂಥಾಲಯ ಹತ್ರ ಎಲ್ಲ ಕಡೆ ಹೋಗಿ ಒಂದೊಂದು ಗಿಡ ಇಟ್ಕೊಂಡು ಹೋಗ್ತಿದ್ದೀನಿ ಸರ್. ಪ್ರತಿದಿನ ಪರಿಸರ ದಿನವಾಗಲಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು. ಹಲೋ, ನಿಮ್ಮ ಕಡೆಯಿಂದ ಒಂದು 2 ಗಿಡ ಸ್ಪಾನ್ಸರ್ ಮಾಡೋದಕ್ಕಾಗುತ್ತೆ ಸರ್? ಸರ್ ಯಾವುದಾದ್ರೂ ಆಗಲಿ, ಅಂದರೆ ಮುಂದೆ ಅದೊಂದು ದೊಡ್ಡ ಮರ ಆಗಬೇಕು ಸರ್. ಅದು ನಾವು ಗಿಡ ಇಟ್ಟರೆ ಕೊನೆವರೆಗೂ ಉಳಿಬೇಕು ಸರ್. ಶಾಲೆ ಹತ್ರ ಇಡೋದು. ಓಕೆ ಸರ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಸರ್, ಥ್ಯಾಂಕ್ ಯು. ಸೊ ಗಿಡ ಏನೋ ಕೊಡ್ತೀನಂತ ಒಪ್ಕೊಂಡ್ರು. ಇಲ್ಲಿ ಯಾವ ಗಿಡ ಬೇಕಾದ್ರೆ ತಗೊಂಡೋಗ್ಬೋದಂತೆ, 2 ತಗೊಂಡೋಗ್ಬೇಕು. ಸೊ ನೋಡೋಣ, ಚೆನ್ನಾಗಿರೋದನ್ನು ತಗೊಂಡು ಹೋಗೋಣ. ಹಾಗೆ ಪುತ್ತೂರು ಕಡೆ ಹೋಗ್ಬೇಕು. ಇವಾಗ ಬಂಟ್ವಾಳದಲ್ಲಿದ್ದೀನಿ. ಬಾದಾಮಿ ಗಿಡ ಆದರೂ ಓಕೆ. ಪಾಕೆಟ್ ತುಂಬ ಚಿಕ್ಕದಲ್ವಾ? ನನಗೆ ಸೈಕಲಲ್ಲಿ ಕ್ಯಾರಿ ಮಾಡೋದಕ್ಕೆ ಸ್ವಲ್ಪ ಫ್ರೀ ಆಗಬೇಕು, ಹಾಗಾಗಿ. ತುಂಬ ಚೆನ್ನಾಗಿದೆ. ಓಕೆ, ಇನ್ನೊಂದು ಕೊಡಿ. ಅದೇ ಇರಲಿಲ್ಲ? ಬೇರೆ ಥರ ಯಾವುದಾದ್ರು ಇದೆಯಾ? ಮಾಗೋಣಿ ಇದೆ, ಸಾಗೋಣಿ. ಅದೊಂದು ಕೊಡಿ. ಸೊ ಒಂದು ಬಾದಾಮಿ ಗಿಡ ತಗೊಂಡೆ. ಅದು ಬೇಡ, ಸ್ವಲ್ಪ ದೊಡ್ಡದು. ದೊಡ್ಡ ಪ್ಯಾಕೆಟ್ ಇದೆಯಾ? ತುಂಬ ವೆಯ್ಟ್ ಇದೆಯಾ? ಓಕೆ, ಇದನ್ನೇ ಕೊಡಿ ಇನ್ನೊಂದು. ಸೊ ಇಷ್ಟೊತ್ತು ನೋಡಿದ್ರಲ್ಲ, ಇದೇ ನನ್ನ ಕಾನ್ಸೆಪ್ಟು ಪ್ರತಿದಿನ ಪರಿಸರ ದಿನವಾಗಿರಲಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆಲ್ ಕರ್ನಾಟಕ ಎಲ್ಲ ಸರ್ಕಾರಿ ಶಾಲೆ ಹತ್ರ ಹೋಗಿ ಒಂದೊಂದು ಗಿಡ ನೆಟ್ಕೊಂಡು ಹೋಗ್ತಾ ಇದ್ದೀನಿ.
ಸೊ ಈ ಕಾನ್ಸೆಪ್ಟ್ ನಾನು ಏನಕ್ಕೆ ಇಟ್ಕೊಂಡೆ ಅಂದರೆ 2018ರಲ್ಲಿ ನಾನು ಆಲ್ ಕರ್ನಾಟಕ ಸೈಕ್ಲಿಂಗ್ ಪ್ರವಾಸ ಮಾಡಿದೆ. ಕೆಲವೊಂದು ಸರ್ಕಾರಿ ಶಾಲೆ ಹತ್ರ ಹೋದಾಗ ಊಟಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಎಲ್ಲೂ ಕೂಡ ನೆರಳಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೆ ಜಾಗ ಇರ್ತಿರ್ಲಿಲ್ಲ, ಅಂದರೆ ಮರ ಗಿಡ ಇರ್ತಿರ್ಲಿಲ್ಲ. ಹಾಗಾಗಿ ನಾನು ಅವತ್ತೇ ಅಂದ್ಕೊಂಡಿದ್ದೆ ನೆಕ್ಸ್ಟ್ ಏನಾದರೂ ಪ್ರವಾಸ ಮಾಡಿದರೆ ಕರ್ನಾಟಕದಲ್ಲಿ ಇದೊಂದು ಪ್ಲ್ಯಾನಿಂಗ್ ಪ್ರತಿದಿನ ಪರಿಸರ ದಿನ. ಸೊ ಅದು ಇವತ್ತಿಂದ ಶುರುವಾಗಿದೆ. ಇವತ್ತೊಂದೆರಡು ಶಾಲೆಗೆ ಹೋಗಿದ್ದೆ, ತುಂಬ ಖುಷಿ ಆಯಿತು. ಅವ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಇದೇ ಥರ ಎಲ್ಲ ಕಡೆ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.